ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಆರ್ಕ್ ಸರ್ವೈವಲ್ ಅಸೆಂಡೆಡ್. ಹಿಂದಿನ ಎಪಿಸೋಡಲ್ಲಿ ಬಂದುಬಿಟ್ಟು ಈ ಅರ್ಜೆಂಟ್ ಅವಿಸ್ನ ಟೈಮ್ ಮಾಡಿದ್ವಿ. ಹಾಗೆ ಗೈಸ್, ಈ ಸೆಬರ್ ಟೂತ್ ಬೇಬಿನ ಫುಲ್ ಇಂಪ್ರಿಂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದಕ್ಕೆ ಪ್ರೈಮಿಟ್ ಜರ್ಕಿ ಕೇಳ್ತಾ ಇದೆ. ಅದಿನ್ನೂ ರೆಡಿ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಹಾಗೆ ಲಾವಾ ಮೌಂಟೇನ್ಗೆ ಹೋಗ್ಬಿಟ್ಟು ಸ್ವಲ್ಪ ರಾ ಮೆಟಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಅದನ್ನೇ ಯೂಸ್ ಮಾಡಿಕೊಂಡು ಫಸ್ಟು ಮೆಟಲ್ ಆರ್ಮರ್ನ ರೆಡಿ ಮಾಡ್ಕೊಳ್ಳೋಣ ಗೈಸ್. ಒಳಗಡೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಫೋರ್ಜಲ್ಲಿ ಕುಕ್ ಆಗ್ತಾ ಇದೆ ಮೆಟಲ್ಲು. ಜಾಸ್ತಿ ಅಂದರೆ ಒಂದು 60 ಮೆಟಲ್ ಬೇಕಾಗ್ಬೋದು ಆರ್ಮರ್ ರೆಡಿ ಮಾಡೋಕ್ಕೆ. ನೋಡೋಣ. ಓಕೆ, ಆಲ್ರೆಡಿ ಕೈಗೆ ಬೇಕಾಗಿರೋದು ಮಾಡ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಇದು ಫೂಟ್ಗೆ, ಇದು ಬಾಡಿಗೆ, ಇದು ಲೆಗ್ಗೆ, ಇದು ತಲೆಗೆ. ಓಕೆ, ಎಲ್ಲ ರೆಡಿ ಆಗ್ತಾಯಿದೆ ಗೈಸ್. ಇದನ್ನು ಹಾಕ್ಕೊಂಡ್ಬಿಟ್ಟು ಮ್ಯಾಮತ್ ಹುಡ್ಕೊಂಡು ಹೋಗೋಣ ಗೈಸ್. ಮ್ಯಾಮತ್ ಸಿಗುತ್ತೆ ನೋಡಬೇಕು, ಯಾಕಂದರೆ ಅದು ಚೆನ್ನಾಗಿ ವುಡ್ ಕಲೆಕ್ಟ್ ಮಾಡುತ್ತೆ ಗೈಸ್. ಅದಕ್ಕೋಸ್ಕರ ಫಸ್ಟ್ ಮ್ಯಾಮತ್ನ ಟೈಮ್ ಮಾಡೋಣ. ಎಲ್ಲ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ ಗೈಸ್. ಇಲ್ಲಿ ನೋಡಿ, ಒಂದು ಸ್ವಾರ್ಡ್ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಡ್ಯಾಮೇಜ್ ಚೆಕ್ ಮಾಡೋಣ ಗೈಸ್. ಇವಾಗ ಇಲ್ಲಿರೋ ಟೆರನೋಡಾನ್ಗೆ ಹೊಡೆಯೋಣ ಗೈಸ್. ಇದರಿಂದ ಈಗ ಎತ್ತಕ್ಕೆ ಆಗ್ತಾಯಿಲ್ಲ. ಓಕೆ, ತಗು. ಏನು ಡ್ಯಾಮೇಜ್ ಆಗ್ತಾಯಿಲ್ಲ. ಅಯ್ಯೋ, ಓಡೋಯ್ತು ಗುರು. 92 ಡ್ಯಾಮೇಜ್ ಸಿಗ್ತಾಯಿದೆ, ಸಾಕು. ಇದು ಅಸೆಂಡೆಡ್ ಅಲ್ಲ ಗೈಸ್, ನಾರ್ಮಲ್ಲು. ಅಸೆಂಡೆಡ್ ಆಗಿದ್ದರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಸಿಗ್ತಾಯಿತ್ತು. ಪರವಾಗಿಲ್ಲ, ಇವಾಗ ಎಲ್ಲ ರೆಡಿಯಾಗಿದೆ. ನಮ್ಮ ಆರ್ಮರ್ನು ಹಾಕ್ಕೊಂಡಿದ್ದೀವಿ. ಇವಾಗ ಮ್ಯಾಮತ್ ನೋಡ್ಕೊಂಡು ಹೋಗ್ಬೇಕು ಗೈಸ್. ನಾನೇನು ಟ್ರ್ಯಾಪ್ ಏನು ಮಾಡ್ಕೊಂಡಿಲ್ಲ, ಯಾಕಂದರೆ ಟ್ರ್ಯಾಪ್ ಬೇಡ ಅನ್ಸೋದು. ಜಾಸ್ತಿ ಸ್ಪೀಡ್ ಓಡಲ್ಲ ಗೈಸ್ ಮ್ಯಾಮತ್ತು, ನಾರ್ಮಲ್ ಸ್ಪೀಡಲ್ಲಿ ಓಡಿ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಬೇಕಾಗಿರೋಷ್ಟು ಟ್ರ್ಯಾಂಕ್ ಯಾರೋ ಮಾಡ್ಕೊಂಡಿದ್ದೀವಿ. ಇವಾಗ ಹೋಗೋಣ, ನಮ್ಮ ಅರ್ಜೆಂಟ್ ಅವಿಸ್ನ ತೊಗೊಂಡು ಹೋಗೋಣ ಗೈಸ್. ಇದು ಎಲ್ಪಿಗೆ ಬರುತ್ತೆ. ಮ್ಯಾಮತ್ ಸಿಗದೇ ಇದ್ದರೆ ಬೇರೆ ಏನಾದರೂ ಟೈಮ್ ಮಾಡಬೇಕು. ಕ್ಯಾಸ್ಟ್ರಾಯ್ಡ್ ಅಥವಾ ಡಿಯೋಡ್ನ ಟೈಮ್ ಮಾಡಬೇಕು. ನೋಡೋಣ. 2 seconds later. ಗೈಸ್, ಈ ಮುಂದೆ ಇರೋ ಜಾಗ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಇರುತ್ತೆ ಮ್ಯಾಮತ್ತು. ನೋಡೋಣ, ಸಿಕ್ಕಿದ್ರೆ ಟೈಮ್ ಮಾಡ್ತೀನಿ. ಜಾಸ್ತಿ ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದರೆ ನಾನು ಮೆಟಲ್ ಆರ್ಮರ್ ಹಾಕ್ಕೊಂಡಿದ್ದೀನಿ. ಆದರೂ ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ ಗೈಸ್, ಮುಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ಫರ್ ಸೂಟ್ ಬೇಕು. ಫರ್ ಸೂಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಸೈಡಲ್ಲಿ ನೋಡೋಣ, ಸಿಕ್ಕಿದ್ರೆ ಆಯ್ತಲ್ಲ. ಇಲ್ಲದೇ ಇದ್ದರೆ ಬೇರೆ ಏನಾದರೂ ಟೈಮ್ ಮಾಡೋಕ್ಕಾಗುತ್ತೆ. ನೋಡೋಣ ಗೈಸ್. ಹೈ ಲೆವೆಲ್ ಬೇಕದು, ಲೋ ಲೆವೆಲ್ ಟೈಮ್ ಮಾಡಿ ಏನೂ ಯೂಸ್ ಇಲ್ಲ. ಅದನ್ನ ಮತ್ತು ಲೆವೆಲ್ ಅಪ್ ಮಾಡೋದ್ರೊಳಗೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ. ಆದರೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ವೇ, ಸುಮ್ಮನೆ ಬಂದೆ ಗೈಸ್. ಇಲ್ಲಿ ಇರಬೇಕಿತ್ತು. ಓಕೆ, ಇದೇನು ಆಲ್ಫಾ ರ್ಯಾಪ್ಟರ್ ಗೈಸ್ ಇದು. ಇದನ್ನ ಹೊಡಿಬೇಕು ಇವಾಗ. ಹೆಂಗಾದರೂ ಮಾಡಿ ಹೊಡೆದ್ಬಿಟ್ಟು ಈಸಿ ಹೊಡಿಬೋದು, ಅಷ್ಟು ಕಷ್ಟ ಇರಲ್ಲ. ಯಾಕಂದರೆ 15 ಲೆವೆಲ್ಲು, ಅದು ನಮ್ಗೆ ಟಚ್ಚೇ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಹೊಡೆದ್ರೆ ಪುಷ್ ಮಾಡ್ತಾ ಇರ್ಬೋದು. ಓಕೆ, ಈ ಡಿಮೋಪ್ರೋಡನ್ನ ಹೊಡಿಬೇಕು ಫಸ್ಟು. ನೋಡಿ ಹೆಂಗೆ ಸುತ್ತು ಬರ್ತಾಯಿದೆ, ಡ್ಯಾಮೇಜ್ ಆಗ್ತಾಯಿದೆ. ಸಾಯ್ತಾನೆ ಇಲ್ಲ ಗುರು, ತುಂಬ ಇದೆ ಗೈಸ್ ಡಿಮೋಪ್ರೋಡೋನು. ಇನ್ನೊಂದು ರ್ಯಾಪ್ಟರ್ ಬಂತು. ಎಲ್ಲರನ್ನೂ ಒಟ್ಟಿಗೆ ಹೊಡಿತೀನಿ, ಬನ್ನಿ ಎಲ್ಲ ಬನ್ನಿ. ಆಮೇಲೆ ಆಲ್ಫಾ ರ್ಯಾಪ್ಟರ್ನ ಹೊಡೆಯೋಣ. ಏನು ವಾಪಸ್ ಓಡೋಯ್ತು ಗುರು ಅದು. ಓಕೆ, ಡಿಮೋಪ್ರೋಡಾನ್ ಸತ್ತೋಯ್ತು. ಇಲ್ಲಿ ನೋಡಿ, ಇದು ಎಲ್ಲೆಲ್ಲ ಹೋಗ್ತಾಯಿದೆ. ಬಾ, ತಗು. ಅಯ್ಯೋ, ಎಲ್ಲ ರ್ಯಾಪ್ಟರ್ಗಳು ಒಟ್ಟಿಗೆ ಬರ್ತಾಯಿದೆ. ಓಕೆ, ಒಂದು ಸತ್ತೋಯ್ತು. ಇದೇನು ಸಾಯ್ತಾನೆ ಇಲ್ಲ. ಅಲ್ಲಿ ನೋಡಿ, ನಮ್ಗೆ ಡ್ಯಾಮೇಜ್ ಆಗ್ತಾಯಿಲ್ಲ ಗೈಸ್. ಪೂರ್ತಿ ಡ್ಯಾಮೇಜ್ ಅದೇ ತಗೊಳ್ತಾ ಇದೆ. ಓಕೆ, ಇದನ್ನ ತಿಂದ್ಬಿಟ್ಟು ಹೀಲ್ ಮಾಡಿಕೊಂಡು ಆಲ್ಫಾ ರ್ಯಾಪ್ಟರ್ ನೋಡೋಣ ಗೈಸ್. ಅಲ್ಲಿ ನೋಡಿ, ಅಲ್ಲಿದೆ. ಇವಾಗ ಹೋಗ್ಬಿಟ್ಟು ಫಸ್ಟು ಡಿಮೋಪ್ರೋಡಾನ್ನ ಕ್ಲಿಯರ್ ಮಾಡ್ಕೋಬೇಕು ಗೈಸ್. ಕ್ಲಿಯರ್ ಮಾಡಿಕೊಂಡು ರ್ಯಾಪ್ಟರ್ನ ಹೊಡಿಬೇಕು. A few moments later. ಓಕೆ, ಆಲ್ಮೋಸ್ಟ್ ಡಿಮೋಪ್ರೋಡಾನೆಲ್ಲ ಕ್ಲಿಯರ್ ಆಗ್ತಾ ಬಂದು ಗೈಸ್. ಓಕೆ, ಒಂದೋಯ್ತು. ಸಾಯ್ತಾನೆ ಇಲ್ಲ ನೋಡಿ, ಇನ್ನೊಂದು. ಓಕೆ, ಇನ್ನೊಂದು ಹೋಯ್ತು. ಇವಾಗ ಇದು ನೋಡಿಬೇಕು. ಸಾಯ್, ಎಲ್ಲೋಯ್ತು ಗುರು. ಓಕೆ, ಫುಲ್ ಡ್ಯಾಮೇಜ್ ಆಗಿದೆ ಗೈಸ್ ಇದು. ಇನ್ನೇನು ಸಾಯ್ಬೋದು. ಇಲ್ಲಿ ನೋಡಿ, ಇದ್ರ ಹೆಲ್ತ್ ಬಂದುಬಿಟ್ಟು 5K ಗೈಸ್. ನಾವು ಆಲ್ರೆಡಿ 2K ಡ್ಯಾಮೇಜ್ ಮಾಡಿದ್ವಿ, ಇನ್ನೂ 3K ಡ್ಯಾಮೇಜ್ ಮಾಡಬೇಕು. ನಮ್ಮ ಡ್ಯಾಮೇಜ್ ಸ್ವಲ್ಪ ಕಡಿಮೆ ಆಯಿತು ಗೈಸ್. ಅಂದರೆ ನಮ್ಮ ಅರ್ಜೆಂಟ್ ಅವಿಸ್ ಲೆವೆಲ್ ವೀಕ್ ಅಲ್ವಾ ಸ್ವಲ್ಪ.
ಅದಕ್ಕೋಸ್ಕರ ಸ್ವಲ್ಪ 130 ಲೆವೆಲ್ಲು ಟೇಮ್ ಮಾಡಿದರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಹೋಗಿರೋದು. ಪರವಾಗಿಲ್ಲ, ಇದನ್ನು ಹಿಂಗೆ ಹೊಡೆದು ಸಾಯಿಸ್ತೀನಿ. ಓಕೆ, ಇನ್ನೇನು ಆಲ್ಮೋಸ್ಟ್ 200 ಡ್ಯಾಮೇಜ್ ಆದರೆ ಫಿನಿಶು. ಅಯ್ಯೋ, ಅದ್ರ ಕತೆ ಮುಗಿತು. ಇನ್ನೊಂದು ಆಲ್ಫಾ ರ್ಯಾಪ್ಟರ್ ಗೈಸ್, ಇದು ಲೆವೆಲ್ 10, ಇದು 4K ಹೇಳ್ತಿದೆ. ಓಕೆ, ಇದನ್ನು ಹೊಡಿಬೇಕು ಇವಾಗ. ಇದೆಲ್ಲಿತ್ತು ಇಷ್ಟೊತ್ತವರೆಗೂ ನೋಡೇ ಇಲ್ಲ, ಇವಾಗ ಸಡನ್ನಾಗಿ ಬಂದುಬಿಟ್ಟು ಹೊಡಿತಾ ಇದೆ. ಫಸ್ಟ್ ಇಲ್ಲಿಂದ ಓಡೋಗೋಣ ಗೈಸ್, ಸ್ವಲ್ಪ ದೂರ ಹೋಗ್ಬಿಟ್ಟು ಸ್ಟ್ಯಾಮಿನಾ ರಿಕವರ್ ಮಾಡ್ಕೊಂಡು ಬರಬೇಕು. ಇಲ್ದಿದ್ರೆ ಕಷ್ಟ, ನನ್ನ ಸಾಯಿಸ್ಬಿಡುತ್ತೆ ಇದು. ಹುಡುಕೊಂಡು ಬಂತು ನೋಡಿ, ಮೇಲೆತ್ತಕ್ಕಾಗಲ್ಲ ಅನ್ಕೋತೀನಿ. ಪರವಾಗಿಲ್ಲ ಗೈಸ್, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೋಣ. ಅಯ್ಯೋ, ಬಂತು ಗುರು ಮೇಲೆ ಬಂತು. ಇಲ್ಲಿಂದ ಮುಂದೆ ಹೋಗೋಣ ಗೈಸ್. ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದನೇ ಹೊಡಿಬೇಕು ಇವಾಗ. ಕರೆಕ್ಟ್ ಓಪನ್ ಜಾಗ ಇಲ್ಲಿದೆ. ಫಸ್ಟ್ ಇದನ್ನ ಹಾರ್ವೆಸ್ಟ್ ಮಾಡೋಣ. ಸ್ವಲ್ಪ ಹೆಲ್ತ್ ಆದರೂ ಫುಲ್ ಆಗುತ್ತೆ. ಬಂತು ನೋಡಿ. ಓಕೆ, ಡ್ಯಾಮೇಜ್ ಆಗ್ತಾ ಇದೆ. ಈಗ ಡ್ಯಾಮೇಜ್ ಆಗ್ತಾ ಇದೆ ಸೇಮು. ಇದನ್ನ ಫಿನಿಶ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. 3 hours later. ಓಕೆ, ಇದ್ರ ಕಥೆನೂ ಮುಗಿತಾ ಬಂತು ಗೈಸ್. ಇನ್ನೊಂದು 2 ಪೆಟ್ಟು ಹೊಡೆದ್ರೆ ಮುಗೀತು, ಹೇಳಿಲ್ವಾ? ಇವಾಗ ಇದನ್ನ ಹಾರ್ವೆಸ್ಟ್ ಮಾಡಿಬಿಟ್ಟು ನಮ್ಗೆ ಏನು ಸಿಕ್ಕಿದೆ ಅಂತ ಚೆಕ್ ಮಾಡ್ಬೇಕು ಗೈಸ್. 2 ಆಲ್ಫಾ ರ್ಯಾಪ್ಟರ್ನ ಹೊಡೆದಿದ್ದೀವಿ. ಓಕೆ, ಏನೆಲ್ಲ ಸಿಕ್ಕಿದೆ? ತುಂಬ ಐಟಮ್ ಸಿಕ್ಕಿದೆ ಗೈಸ್. ಪೈಕ್ ಸಿಕ್ಕಿದೆ, ಒಂದು ಚೆನ್ನಾಗಿದೆ ಲೆವೆಲು, ಚೆನ್ನಾಗಿದೆ ಡ್ಯಾಮೇಜು. ಇನ್ಮೇಲಿಂದ ಈ ಪೈಕ್ನ ಯೂಸ್ ಮಾಡೋಣ ಗೈಸ್, ಹಳೇದು ಬೇಡ. ಮತ್ತೆ ಬಂದುಬಿಟ್ಟು ತುಂಬ ಐಟಮ್ ಸಿಕ್ಕಿದೆ. 2 ಬೋ ಸಿಕ್ಕಿದೆ ಗೈಸ್. ಡ್ಯಾಮೇಜ್ ಏನಷ್ಟು ಚೆನ್ನಾಗಿಲ್ಲ. ನನ್ನ ಹತ್ರ ಇರೋದು ಅಸೆಂಡೆಡ್ 300 ಸಮಥಿಂಗ್ ಡ್ಯಾಮೇಜ್ ಇದೆ. ಇದು ನೋಡಿ 156. ಇದು ಕ್ರಾಸ್ ಬೋ 131. ಇದು ಓಕೆ, ಕ್ರಾಸ್ ಬೋ ಓಕೆ. ಓಕೆ, ಮತ್ತು ಯಾವುದು ಚೆನ್ನಾಗಿಲ್ಲ ಗೈಸ್, ಇಟ್ಕೊಳ್ಳೋಣ. ಅದನ್ನ ಮುಂದೆ ಗ್ರೈಂಡ್ರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೋದು. ಓಕೆ, ಇವಾಗ ಇಲ್ಲಿಂದ ಹೋಗೋಣ ಗೈಸ್. ಇಲ್ಲಿಂದ ಹೋಗ್ಬಿಟ್ಟು ಫಸ್ಟು ಬಂದುಬಿಟ್ಟು ಮ್ಯಾಮತ್ ನೋಡಬೇಕು. ನಾವು ಟೇಮ್ ಮಾಡೋಕ್ಕಂತ ಬಂದ್ವಿ, ಇಲ್ಲಿ ನೋಡಿದ್ರೆ ಆಲ್ಫಾ ರ್ಯಾಪ್ಟರ್ನ ಹೊಡಿತಾ ಕುಂತಿದ್ದೀವಿ. ಪರವಾಗಿಲ್ಲ, ಈ ಲೆವೆಲ್ನೆಲ್ಲ ಹಾಕ್ಬಿಟ್ಟು ಹೋಗೋಣ. ಇಲ್ಲೇ ಸಿಗುತ್ತೆ ಗೈಸ್ ಮ್ಯಾಮತ್ತು. ಆದರೆ ಇವಾಗ ಇದೆಯೋ ಎಲ್ಲೋ ಗೊತ್ತಿಲ್ಲ. ಮೊದಲು ಮೊಬೈಲಲ್ಲಿ ಆಡಬೇಕಾದ್ರೆ ಇಲ್ಲೇ ಸಿಗ್ತಾಯಿತ್ತು ಮ್ಯಾಮತ್ತು, ತುಂಬ ಇರುತ್ತೆ ಇಲ್ಲಿ. ಆದರೆ ಇವಾಗೇನು ಕಾಣಿಸ್ತಾ ಇಲ್ವೇ ಗಾಯ್ಸ್. ಈ ಜಾಗ ಪೂರ್ತಿ ಹುಡುಕ್ದೆ, ಎಲ್ಲೂ ಒಂದು ಮ್ಯಾಮತ್ತು ಸಿಕ್ಕಿಲ್ಲ. ಇಲ್ಲಿ ಅಂಕೈಲೇ ಇದೆ. ಅಯ್ಯೋ, ಲೆವೆಲ್ 10 ಗುರು. ಸೈಬರ್ ಟೂತ್ 35. ಇದ್ರದ್ದು ಬಂದುಬಿಟ್ಟು ಓಕೆ 95 ಗೈಸ್. ಇದನ್ನು ಟೈಮ್ ಮಾಡ್ಕೋಬೋದು. ಮ್ಯಾಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡೋಣ ಗೈಸ್. ಫಸ್ಟ್ ಇದನ್ನು ಟೈಮ್ ಮಾಡ್ಕೊಳ್ಳೋಣ. ಇದನ್ನು ಬಂದುಬಿಟ್ಟು ಅಯ್ಯೋ ಪಿಕ್ ಮಾಡ್ಕೋಬೇಕು. ಓಕೆ, ಪಿಕ್ ಮಾಡ್ಕೊಂಡ್ವಿ ಗೈಸ್. ಇದನ್ನು ಬೇಸ್ ಹತ್ರ ಕರ್ಕೊಂಡು ಹೋಗೋಣ ಗೈಸ್. ಯಾಕಂದರೆ ಅಲ್ಲಿ ಟೈಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಅಲ್ಲಿ ವೈಲ್ಡ್ ಡೈನೋಸ್ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಓಕೆ, ಬೇಸ್ ಹತ್ರ ಬಂದ್ವಿ. ಇಲ್ಲೇ ನಾವು ಸಬರ್ಟ್ ಹೊತ್ತನ ಟೈಮ್ ಮಾಡಿದ್ವಿ ಗೈಸ್. ಅದರೊಳಗೆ ಹೋಯ್ತಾ? ಹೋಗಲ್ಲ ಗೈಸ್, ಅದರೊಳಗಡೆ ಅದು ಚಿಕ್ಕದಾಯಿತು. ಪರವಾಗಿಲ್ಲ, ಇದು ಜಾಸ್ತಿ ಸ್ಪೀಡೇನು ಓಡಲ್ಲ ಗೈಸ್. ಇದನ್ನ ಓಪನಲ್ಲೇ ಓಡಾಡ್ಸ್ಕೊಂಡು ಟೈಮ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಎಲ್ಲಿದೆ? ಓಕೆ, ಇಲ್ಲಿದೆ ನೋಡಿ, ಬರ್ತಾಯಿದೆ ನೋಡಿ. ಜಾಸ್ತಿ ಸ್ಪೀಡ್ ಓಡಲ್ಲ ಗೈಸ್ ಇದು. ಓಕೆ, ಟಾರ್ಪರ್ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಏರ್ತಾ ಇದೆ. ಬಾ, ಹೆಂಗೆ ಬರ್ತಾಯಿದೆ ನೋಡಿ ಹತ್ಕೊಂಡು. ಇದ್ರ ಒಳಗಡೆ ಹೋಗುತ್ತೆ ನೋಡೋಣ. ಅಯ್ಯೋ, ಏನು ಗುರು ಇದು, ಸರಿಯಾಗಿ ಕೊಡ್ತು ಮಾತ್ರ. ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾಯಿದೆ ಗೈಸ್. ಅಲ್ಲಿ ನೋಡಿ, ಸ್ಟ್ರಕ್ಚರ್ ಡ್ಯಾಮೇಜ್ ನೋಡಿ. ಆದರೆ ಟರ್ನ್ ಆಗೋಕ್ಕಾಗಲ್ಲ ನೋಡಿ. ಹಂಗೆ ಸ್ಟಕ್ ಆಗಿದೆ ಗಾಯ್ಸ್. ಏನೇ ಹೇಳಿ, ಇದು ಮಾತ್ರ ಚೆನ್ನಾಗಿ ಮೆಟಲ್ ಕಲೆಕ್ಟ್ ಮಾಡುತ್ತೆ. ಲಾವಾ ಮೌಂಟೇನ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಮೆಟಲ್ ನೋಟ್ಸ್ನ ಹೊಡಿಬೇಕು ಗೈಸ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕಲೆಕ್ಟ್ ಮಾಡುತ್ತೆ. ಓಕೆ, ಆಲ್ಮೋಸ್ಟ್ ನಾಕ್ ಆಯಿತು. ಓಕೆ, ನಾಕ್ ಆಯಿತು ಗೈಸ್. ಇವಾಗ ಇದಕ್ಕೆ ಮೆಜೋಬೇರಿಸ್ನ ಹಾಕಬೇಕು. ಬೇಸ್ಗೆ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ. ನನ್ನ ಹತ್ರ ಇವಾಗ ಆಲ್ರೆಡಿ ಇಲ್ಲ, ಇಲ್ಲೇ ಬೇಸ್ ಹತ್ರನೇ ಇದೆ. ಹೋಗ್ಬಿಟ್ಟು ತೊಗೊಂಡ್ಬರ್ತೀನಿ ಗೈಸ್. ತೊಗೊಂಡು ಬಂದು ಅದರ ಇನ್ವೆಂಟ್ರಿ ಒಳಗೆ ಹಾಕ್ಮೇಲೆ ನಿಮ್ಗೆ ಸಿಗ್ತೀನಿ. 2 seconds later. ಓಕೆ, ಮೆಜೋಬೇರಿಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಟೋಟಲ್ 150 ಮೆಜೋಬೇರಿಸ್ ಇದೆ ಗೈಸ್. ಈಸಿ ಟೈಮ್ ಆಗುತ್ತೆ. ಹಾಕ್ಬಿಟ್ಟು ವೆಯ್ಟ್ ಮಾಡಬೇಕು. ಅಯ್ಯೋ, ಸಿಕ್ಕಾಪಟ್ಟೆ ಸ್ಲೋ ಇದೆ ಗೈಸ್. ತುಂಬ ಜಾಸ್ತಿನೇ ವೆಯ್ಟ್ ಮಾಡ್ಬೇಕು ಅನಿಸುತ್ತೆ. ನೋಡೋಣ, ವೆಯ್ಟ್ ಮಾಡ್ತೀನಿ. ಓಕೆ, ಆಯಿತು ಗೈಸ್. ಇನ್ನೇನು ಸ್ವಲ್ಪ ಇದೆ. ಓಕೆ, ಟೈಮ್ ಆಯಿತು ನೋಡಿ. ಲೆವೆಲ್ ಬಂದುಬಿಟ್ಟು
ಟು ಒಂದು ನಿಮಿಷ. ಇದ್ರ ಲೆವೆಲ್ ಬಂದು 141 ಗೈಸ್. ಏನು ಜಾಸ್ತಿ ಚೆನ್ನಾಗಿಲ್ಲ, ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಇದನ್ನ ಇವಾಗ ಬೇಸ್ಗೆ ಕರ್ಕೊಂಡು ಹೋಗ್ತೀನಿ ಗೈಸ್. ಓಕೆ, ಇದನ್ನ ಇವಾಗ ಪಿಕ್ ಮಾಡಿಕೊಂಡು ಬೇಸ್ಗೆ ಹೋಗೋಣ ಗೈಸ್. ಬೇಸ್ಗೆ ಹೋಗ್ಬಿಟ್ಟು ಸ್ಯಾಡಲ್ ಹಾಕುವಾಗ ನಿಮ್ಗೆ ಸಿಗ್ತೀನಿ ಗೈಸ್. ಇಲ್ಲಿ ನೋಡಿ ಗೈಸ್, ಸ್ಯಾಡಲ್ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಐಟಮ್ ಬೇಕಾಗಿದ್ದನ್ನು ಕಲೆಕ್ಟ್ ಮಾಡಿ ಹಾಕಿದ್ದೀನಿ. ಇದನ್ನ ಇವಾಗ ಅಂಕಲ್ ಹಾಕ್ಬಿಟ್ಟು ಹೆಂಗೆ ಕಲೆಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಇಲ್ಲಿ ಮೆಟಲ್ ನೋಟ್ಸ್ ಏನಿಲ್ಲ ನಮ್ಮ ನಿಯರ್ ಜಾಗದಲ್ಲಿ. ಸ್ಟೋನ್ನ ಹೊಡೆದ್ಬಿಟ್ಟು ನೋಡೋಣ ಗೈಸ್ ಹೆಂಗೆ ಕಲೆಕ್ಟ್ ಮಾಡುತ್ತೆ ಅಂತ. ಜಾಸ್ತಿ ಸ್ಪೀಡ್ ಏನು ಓಡಲ್ಲ ಇದು. ಇಲ್ಲಿದೆ, ಓಕೆ ಇಲ್ಲಿದೆ. ಇದನ್ನು ತಗೊಂಡ್ಬಿಟ್ಟು ಇಲ್ಲಿ ಹಾಕಬೇಕು. ಓಕೆ, ಓಹೋ ಹೋ ಹೋ, ಚೆನ್ನಾಗಿದೆ ಗೈಸ್. ಹೆಂಗೆ ಹೋಗ್ತಾ ಇದೆ ನೋಡಿ. ಓಹೋ, ಇದು ಬೇರೀಸ್ ಏನು ಕಲೆಕ್ಟ್ ಮಾಡಲ್ವಾ? ಇಲ್ಲ ಗೈಸ್, ಇದೇನು ಕಲೆಕ್ಟ್ ಮಾಡಲ್ಲ. ಇಲ್ಲಿ ನೋಡಿ. ಓಕೆ, ಫ್ಲಿಂಟ್ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದೆ, ನಾರ್ಮಲ್ ಅದು. ಸ್ಟೋನ್ ಕಡಿಮೆ ಕಲೆಕ್ಟ್ ಮಾಡ್ತಾ ಇದೆ. ಮೆಟಲ್ ನೋಟ್ಸ್ನ ಕಲೆಕ್ಟ್ ಮಾಡುತ್ತೆ ಜಾಸ್ತಿ. ಹಾಗೆ ಚೆಕ್ ಮಾಡೋಣ ಅಂದರೆ ಮೆಟಲ್ ನೋಟ್ಸ್ ಇಲ್ಲಿ ಜಾಗದಲ್ಲಿಲ್ಲ. ಲಾವಾ ಮೌಂಟೇನ್ ಹತ್ರ ಹೋಗಬೇಕು. ಪರವಾಗಿಲ್ಲ, ಚೆನ್ನಾಗಿ ಕಲೆಕ್ಟ್ ಮಾಡುತ್ತೆ. ಹಾಗೆ ಗೈಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಒಂದು ಡಿಯೋಡ್ನ ಟೈಮ್ ಮಾಡೋಕ್ಕಾಗುತ್ತಂತ ನೋಡೋಣ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.